ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಂದಿಗಿರುವೆ ಎಂದೆಂದಿಗೂ ಸಂಚಿಕೆ 9. ಭುವನ ರಾತ್ರಿಯೆಲ್ಲ ರಾಧಮ್ಮನ ಬಗ್ಗೆ ಚಿಂತಿಸುತ್ತಾ ಇದ್ದಳು. ಬೆಳಗ್ಗೆ ಎದ್ದು ಜಗತ್ ಜೊತೆಗೆ ಮಾತಾಡಲು ಕಾಫಿ ಹಿಡಿದುಕೊಂಡು ಬಂದಳು. ಅವನು ಆಫೀಸಿಗೆ ಹೋಗಲು ತಯಾರಾಗುತ್ತಿದ್ದ. ಕಾಫಿ ಟೇಬಲ್ ಮೇಲೆ ಇಟ್ಟು ಜಗತ್ ಬಳಿ, ಜಗ್ಗ, ನನಗೆ ನಿನ್ನ ಹತ್ರ ಮಾತಾಡಬೇಕಿತ್ತು ಕಣೋ ಎಂದಳು. ನೋಡು, ಈಗ ನನಗೆ ನಿನ್ನ ಜೊತೆಗೆ ಜಗಳ ಮಾಡೋಕ್ಕೆ ಸಮಯ ಇಲ್ಲ, ನನಗೆ ಲೇಟ್ ಆಗುತ್ತೆ ಎಂದನು ಜಗತ್. ಇಲ್ಲ ಕಣೋ, ಸ್ವಲ್ಪ ಮಾತಾಡೋಕೆ ಇರೋದು, ಬೇಗ ಮಾತು ಮುಗಿಸಿ ಹೊರಡ್ತೀನಿ ಎಂದಳು ಭುವನ. ಅದೇನು ಅಂತ ಬೇಗ ಹೇಳಿ ಹೋಗು ಎಂದನು ಜಗತ್. ಅದು ನೀನು ರಾಧಮ್ಮಗೆ ಕಷ್ಟ ಅಂತ ದುಡ್ಡು ಕೊಡ್ತೀಯಾ? ಆ ದುಡ್ಡನ್ನು ಅವರ ಗಂಡ ಕಿತ್ಕೊಳ್ದೇ ಇರ್ತಾನಾ? ರಾಧಮ್ಮ ಏನಾದರೂ ಕೊಡದೇ ಇದ್ದರೆ ಹೊಡೆದು ಬಡೆದು ತಗೊಳ್ತಾನೆ. ಅದಕ್ಕೆ ಭುವನ ಹೇಳುತ್ತಿರಬೇಕಾದರೆ, ಅದಕ್ಕೆ ಈಗ ನಾನೇನು ಮಾಡಬೇಕು ಎಂದು ಕೇಳಿದ್ದನು ಜಗತ್. ಅದೇ ರಾಧಮ್ಮನ ಗಂಡನಿಗೆ ಬುದ್ಧಿ ಹೇಳಿ ನೀನು ಏನಾದರೂ ಕೆಲಸ ತೆಗೆಸಿಕೊಟ್ರೆ ಅವರು ಕೆಲಸಕ್ಕೆ ಹೋಗಿ ದುಡಿತಾರೆ ಅಲ್ವಾ, ಅವರೇ ಅವರ ಮಕ್ಕಳನ್ನು ಓದಿಸಬಹುದು ಅಲ್ವಾ ಎಂದು ಭುವನ ಜಗತ್ ಬಳಿ ಕೇಳಿದಳು. ಅಲ್ಲ, ನಾನು ನನ್ನ ಹಣ ಅವರಿಗೆ ಕೊಟ್ಟರೆ ನಿನಗೇನೆ ಎಂದು ಕೋಪದಿಂದ ಕೇಳಿದ್ದನು ಜಗತ್. ನನಗೆ ಏನಿಲ್ಲ ಕಣೋ, ಆದರೆ ರಾಧಮ್ಮನ ಗಂಡನಿಗೂ ಜವಾಬ್ದಾರಿ ಅಂತ ಬರಬೇಕು ಅಲ್ವಾ? ಅವರು ಹೀಗೆ ಕುಡಿತಾ ಇದ್ದರೆ ಮುಂದೆ ಪ್ರಾಣಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ರಾಧಮ್ಮನಿಗೆ ಯಾರು ದಿಕ್ಕು? ಆ ಹೆಣ್ಣು ಮಕ್ಕಳ ಗತಿ ಏನು? ಇವಾಗ ನೀನೇನೋ ಹಣ ಕೊಡ್ತೀಯ, ಮುಂದೆ ನಿನಗೂ ಮದುವೆ ಆಗಿ ಹೆಂಡತಿ ಬಂದ ಮೇಲೆ ಅವಳಿಗೆ ಇದೆಲ್ಲ ಹಿಡಿಸದೇ ಇದ್ದರೆ ಜಗಳ ಮಾಡಿಕೊಂಡೇ ಇರಬೇಕಾಗುತ್ತೆ. ನೀನೇನೋ ಹಣ ಕೊಡ್ತೀಯಾ, ಆದರೆ ರಾಧಮ್ಮಗೂ ತಗೊಳ್ಳೋಕ್ಕೆ ಸಂಕೋಚ ಆಗಲ್ವಾ? ಅವರು ಆ ಹೊಡೆಯೋ ಗಂಡನ ಜೊತೆಗೆ ಹಿಂಸೆ ಅನುಭವಿಸ್ತಾ ಜೀವನ ಪೂರ್ತಿ ಕಳೀಬೇಕಾ ಎಂದು ಹೇಳುವಾಗ ಭುವನಾಗೆ ಅಳು ಒತ್ತರಿಸಿ ಬಂದಿತ್ತು. ಅವಳು ಅಲ್ಲಿಂದ ಹೊರಬಂದಳು. ಇವಳು ಚಿಕ್ಕ ಹುಡುಗಿ, ಏನು ಗೊತ್ತಾಗಲ್ಲ ಅಂದುಕೊಂಡಿದ್ದೆ. ತುಂಬ ಜವಾಬ್ದಾರಿಯುತವಾಗಿ ಮಾತಾಡ್ತಾಳೆ. ಹೌದು, ರಾಧಮ್ಮನ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಒಂದು ನಿರ್ಧಾರಕ್ಕೆ ಬಂದನು ಜಗತ್. ಭುವನ ಬೆಂಗಳೂರಿಗೆ ಬಂದು 15 ದಿನ ಕಳೆದಿತ್ತು. ಇತ್ತ ದೇವನಹಳ್ಳಿಯಲ್ಲಿ ಭುವನ ಮನೆಯಿಂದ ಹೋಗಿ 15 ದಿನ ಆಯಿತು. ಎಲ್ಲಿದ್ದಾಳೋ ಏನೋ, ಒಂದು ಫೋನ್ ಕೂಡ ಮಾಡಿಲ್ಲ. ನೀವೊಮ್ಮೆ ಅವಳನ್ನು ಹುಡುಕಿದ್ರೆ ಪಾರ್ವತಿ ಹೇಳಿದಾಗ, ನಾನು ಯಾಕೆ ಹುಡುಕೋಕೆ ಹೋಗಲಿ ಅವಳನ್ನು? ಅಲ್ಲ, ಅವಳಿಗೆ ನಮ್ಮ ನೆನಪು ಇದೆಯಾ? ಹೇಳದೆ ಕೇಳದೆ ಎಲ್ಲಿಗೋ ಹೋಗಿದ್ದಾಳೆ. ಮನೆಗೆ ಬರಬೇಕು ಅಂತ ಗೊತ್ತಾಗಲ್ವ ಅವಳಿಗೆ? ನಾನು ಅವಳನ್ನು ಎಲ್ಲಿ ಅಂತ ಹುಡುಕ್ಲಿ? ಎಲ್ಲಿಗೆ ಹೋಗಿದ್ದಾಳೋ ಏನೋ. ನಮ್ಮ ಬಗ್ಗೆ ಚಿಂತೆ ಇಲ್ಲದವಳಿಗೆ ನಾವ್ಯಾಕೆ ಅವಳ ಚಿಂತೆ ಮಾಡಬೇಕು ಎಂದು ಕೋಪದಿಂದ ಹೇಳಿ ಹೋದರು ರಾಜೇಂದ್ರ. ತನ್ನ ತಂದೆಯ ಬಳಿ ಕೇಳಿದಾಗ, ನಮ್ಮನ್ನು, ನಮ್ಮ ಮನೆತನದ ಗೌರವನ ಹಾಳು ಮಾಡಿ ಹೋದವಳನ್ನು ನಾನಂತೂ ಮನೆಯೊಳಗೆ ಸೇರಿಸಲ್ಲ. ಹೋಗಿದ್ದಾಳೆ ಅಲ್ವಾ, ಹೋಗಲಿ ಎಂದು ರಾಮಣ್ಣಗೌಡರು ಹೇಳಿ ಹೋದರು. ಎಷ್ಟಾದರೂ ಮಗಳಲ್ವಾ, ಎಲ್ಲಿಗೆ ಹೋದರೂ ಆ ದುರ್ಗಾ ಪರಮೇಶ್ವರಿ ಅವಳನ್ನು ಕಾಪಾಡಲಿ ಎಂದು ಹರಸಿದ್ದರು ಪಾರ್ವತಿ. ಅಖಿಲೇಶ್ ಮನೆಯಲ್ಲಿ, ಎಷ್ಟು ದಿನ ಆಯಿತು ಆ ಭುವನನ ಹುಡುಕೋಕೆ ಕಳಿಸಿ, ಇನ್ನೂ ಅವಳ ಸುಳಿವು ಸಿಕ್ಕಿಲ್ಲ. ಸ್ವಲ್ಪ ದಿನ ಕಾಯ್ತೀನಿ, ಆಮೇಲೆ ನಾನೇ ಅವಳನ್ನು ಹುಡುಕಿಕೊಂಡು ಹೋಗ್ತೀನಿ ಎಂದು ತನ್ನ ತಂದೆಯ ಬಳಿ ಹೇಳಿದ್ದನು ಅಖಿಲೇಶ್. ಸ್ವಲ್ಪ ದಿನ ನೋಡೋಣ, ಆಮೇಲೆ ನಾವೇ ಹೋಗೋಣ. ಈ ಕೆಲಸದವರನ್ನು ನಂಬಿ ಕೂತ್ರೆ ಆಗಲಿಕ್ಕಿಲ್ಲ ಎಂದು ಶಂಕರಗೌಡರು ಹೇಳಿದರು. ಪ್ರೀತಿಯಿಂದ ಸಾಕಿದ ನನ್ನ ಮಗಳು ನಮ್ಮ ಮನೆ ಬಿಟ್ಟು ಹೋದಾಗ ಆದ ನೋವು ಈಗ ಆ ರಾಮಣ್ಣಗೌಡ ಮತ್ತು ಅವರ ಮನೆಯವರಿಗೂ ಆಗಲಿ, ಅನುಭವಿಸಲಿ ಅವರು ನನ್ನ ನೋವನ್ನು.
ನನ್ನ ಮಗಳು ಲಕ್ಷ್ಮಿ ಮನೆ ಬಿಟ್ಟು ಆ ಕೃಷ್ಣಮೂರ್ತಿ ಜೊತೆಗೆ ಹೋದಾಗ ನನಗೂ ಹೀಗೆ ನೋವಾಗಿತ್ತು ಎಂದುಕೊಳ್ಳುತ್ತಿದ್ದರು ಹನುಮಂತಪ್ಪ. ಅಂದು ಭಾನುವಾರ ಆಗಿದ್ದರಿಂದ ಜಗತ್ಗೆ ಆಫೀಸಿಗೆ ರಜಾ ಇತ್ತು. ಹೊರಗಡೆ ಹೋಗಲು ತಯಾರಾದವನು ಭುವನಾಳನ್ನು ಹುಡುಕುತ್ತಾ ಬಂದ. ಲಕ್ಷ್ಮಿ ಅವರ ಕೋಣೆಯಲ್ಲಿ ಲಕ್ಷ್ಮಿ ಭುವನ ಮಾತಾಡುತ್ತಾ ಕೂತಿದ್ದರು. ಅಲ್ಲಿಗೆ ಬಂದ ಜಗತ್, ಮಮ್ಮಿ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಎಂದನು. ಸರಿ ಆಯಿತು ಎಂದರು ಲಕ್ಷ್ಮಿ. ಅದು ಮಮ್ಮಿ ಎಂದು ಜಗತ್ ರಾಗ ಎಳೆಯುತ್ತಿರಬೇಕಾದರೆ, ಏನಾಯ್ತೋ, ಇಲ್ಲೇ ನಿಂತಿದ್ದೀಯಾ, ಹೋಗಿ ಬಾ ಜಗತ್ ಎಂದು ಲಕ್ಷ್ಮಿಯವರು ಹೇಳಿದಾಗ, ಮಮ್ಮಿ, ಪಟಾಕಿನೂ ರೆಡಿ ಆಗೋಕೆ ಹೇಳು, ಅವಳನ್ನು ಜೊತೆ ಕರ್ಕೊಂಡು ಹೋಗ್ತೀನಿ ಎಂದನು ಜಗತ್. ನಾನೆಲ್ಲಿಗೂ ಬರಲ್ಲ, ಅದು ನಿನ್ನ ಜೊತೆ ಬರೋದೇ ಇಲ್ಲ ಎಂದಳು ಭುವನ. ಲಕ್ಷ್ಮಿಯವರೇ ಭುವನಾಳನ್ನು ಬಲವಂತದಿಂದ ಹೊರಡಿಸಿ ಜಗತ್ನೊಂದಿಗೆ ಕಳುಹಿಸಿದರು. ಅವರಿಬ್ಬರನ್ನು ನೋಡುತ್ತಿದ್ದ ಲಕ್ಷ್ಮಿಯವರು, ಆಹಾ, ಮುದ್ದಾದ ಜೋಡಿಗಳು, ಇವರಿಬ್ಬರು ಜಗಳ ಬಿಟ್ಟು ಹೀಗೆ ಖುಷಿಯಾಗಿರಲಿ ಎಂದು ಮನದಲ್ಲೇ ಅಂದುಕೊಂಡಿದ್ದರು. ಎಲ್ಲಿಗೆ ಹೋಗುವುದೆಂದು ತಿಳಿಯದೆ ಭುವನ, ನಾವು ಎಲ್ಲಿಗೂ ಹೋಗ್ತಿದ್ದೀವಿ ಎಂದು ಕೇಳಿದ್ದಳು. ಜಗತ್ ಒಮ್ಮೆ ಅವಳ ಮುಖವನ್ನೇ ನೋಡಿದಾಗ ಸುಮ್ಮನಾದಳು ಭುವನ. ಕಾರಲ್ಲಿ ತುಂಬ ದೂರ ಬಂದವರು ಪುಟ್ಟ ಪುಟ್ಟ ಮನೆಗಳಿರುವ ಜಾಗಕ್ಕೆ ಕರೆ ತಂದಿದ್ದ ಜಗತ್. ಮುಂದೆ ಕಾಲ್ನಡಿಗೆಯಲ್ಲೇ ಹೋಗಬೇಕಿತ್ತು. ಇಬ್ಬರು ಕಾರಿನಿಂದ ಕಾಲ್ನಡಿಗೆಯಲ್ಲೇ ಮುಂದಕ್ಕೆ ಹೋದರು. ಲೋ ಜಗ್ಗ, ಇವಾಗಾದರೂ ಹೇಳೋ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಎಂದು ಕೇಳಿದ್ದಳು ಭುವನ. ಇಲ್ಲೇ ಇರೋದು ರಾಧಮ್ಮನ ಮನೆ. ನೀನೇ ಹೇಳಿದ್ದೆ ಅಲ್ವಾ ರಾಧಮ್ಮನ ಗಂಡನಿಗೆ ಬುದ್ಧಿ ಹೇಳಿ ಕೆಲಸ ಕೊಡಿಸು ಅಂತ. ಅದಕ್ಕೆ ಮಾತಾಡೋಣ ಅಂತ ಬಂದೆ. ನೀನು ಇದ್ದರೆ ಏನಾದರೂ ಸಜೆಷನ್ ಕೊಡ್ತೀಯಾ ಅಂತ ಅನ್ನಿಸ್ತು, ಅದಕ್ಕೆ ಕರ್ಕೊಂಡು ಬಂದೆ ಎಂದನು ಜಗತ್. ಇಬ್ಬರು ರಾಧಮ್ಮನ ಮನೆ ಹತ್ತಿರ ಬಂದಿದ್ದರು. ಅವರ ಮನೆಯ ಸುತ್ತ ಜನ ನಿಂತಿದ್ದರು. ಅವರನ್ನೆಲ್ಲ ಸರಿಸಿ ಮುಂದೆ ಹೋದವರಿಗೆ ರಾಧಮ್ಮಗೆ ಅವರ ಗಂಡ ಹೊಡೆಯುತ್ತಿರುವುದು ಕಾಣಿಸಿತು. ಇಬ್ಬರು ಮಕ್ಕಳು ಅಳುತ್ತಾ ನಿಂತಿದ್ದರು. ಅಲ್ಲಿ ನಿಂತಿದ್ದವರೆಲ್ಲ ನೋಡುತ್ತಿದ್ದರೇ ಹೊರತು ಯಾರೂ ರಾಧಮ್ಮನ ಸಹಾಯಕ್ಕೆ ಬರಲಿಲ್ಲ. ಕೋಪಗೊಂಡ ಭುವನ ಅಲ್ಲೇ ಹತ್ತಿರದಲ್ಲಿ ಬಿದ್ದಿದ್ದ ದೊನ್ನೆಯನ್ನಿಡಿದು ರಾಧಮ್ಮನ ಗಂಡ ರಾಮಣ್ಣನಿಗೆ ಹೊಡೆಯಲು ಪ್ರಾರಂಭಿಸಿದ್ದಳು. ಜಗತ್ ಅವಳನ್ನು ತಡೆಯಲು ಬಂದಾಗ ಅವನ ಮಾತು ಕೇಳಿಸಿಕೊಳ್ಳದೆ ಚೆನ್ನಾಗಿಯೇ ಹೊಡೆದಿದ್ದಳು. ನಿಮ್ಮನ್ನೇ ನಂಬಿ ಅವರ ಮನೆಯವರನ್ನೆಲ್ಲ ಬಿಟ್ಟು ಬಂದಿರ್ತಾರೆ ಹುಡುಗಿರು. ನೀವು ಈ ಥರ ಹಿಂಸೆ ಕೊಟ್ಟರೆ ಎಲ್ಲಿಗೆ ಹೋಗಬೇಕು? ಅವರು ಯಾರ ಹತ್ರನೂ ಅವರ ಕಷ್ಟ ಹೇಳ್ಕೊಳ್ಬೇಕು? ಕೆಲಸ ಮಾಡಿ ಹೆಂಡತಿ ಮಕ್ಕಳನ್ನು ಸಾಕೋಕೆ ಏನೋ ಆಗಿದೆ ನಿನಗೆ. ಅವರನ್ನು ಸಾಕೋ ಯೋಗ್ಯತೆ ಇಲ್ಲ, ಅವರ ಮೇಲೆ ಕೈ ಮಾಡ್ತೀಯ. ಮೊದಲು ಕೆಲಸಕ್ಕೆ ಹೋಗಿ ಹೆಂಡತಿ ಮಕ್ಕಳನ್ನು ಸಾಕೋದನ್ನು ಕಲಿ. ಈ ಥರ ರೋಡಲ್ಲಿ ನಿಂತ್ಕೊಂಡು ಹೆಂಡತಿಗೆ ಹೊಡೆಯೋಕೆ ನಾಚಿಕೆ ಆಗಲ್ವಾ ನಿಮಗೆ ಎಂದು ಹೇಳುತ್ತಾ ಭುವನ ಹೊಡೆಯುತ್ತಿರಬೇಕಾದರೆ ರಾಧಮ್ಮ ಅಡ್ಡ ಬಂದು, ಹೊಡಿಬೇಡಿ ಅಮ್ಮೋರೆ, ಬಿಡಿ ಅವರನ್ನು ಎಂದು ಕೇಳಿಕೊಂಡಳು. ಬಿಡು ಅವನನ್ನು, ಸಾಕು ಹೊಡೆದಿದ್ದು ಎಂದು ಹೇಳಿ ಜಗತ್ ಅವಳನ್ನು ಅವನ ಕಡೆ ಎಳೆದುಕೊಂಡ. ರಾಮಣ್ಣನನ್ನು ರಾಧಮ್ಮ ಕಷ್ಟಪಟ್ಟು ಎಬ್ಬಿಸಿ ಒಳಗೆ ಕರೆದುಕೊಂಡು ಹೋಗಿ ಕೂರಿಸಿದರು. ಜಗತ್ ಭುವನನನ್ನು ಕೂಡ ಒಳಗೆ ಕರೆದರು. ಅಲ್ಲ ರಾಮಣ್ಣ, ನಿನ್ನ ಆರೋಗ್ಯನ ಕುಡಿದೇ ಹಾಳು ಮಾಡಿಕೊಂಡ್ರೆ ಮುಂದೆ ನಿನ್ನ ಹೆಂಡತಿ ಮಕ್ಕಳ ಗತಿ ಏನು? ಆ ಮಕ್ಕಳನ್ನು ನೋಡಿಯಾದರೂ ನಿನಗೆ ಬುದ್ಧಿ ಬರೋದು ಬೇಡ್ವಾ ಎಂದು ಜಗತ್ ಕೋಪದಿಂದ ಬೈಯುತ್ತಿದ್ದಾಗ ರಾಮಣ್ಣ ನೆಲ ನೋಡುತ್ತಾ ಕುಳಿತು ಬಿಟ್ಟ. ನೋಡು, ಇನ್ಮೇಲೆ ಈ ಕುಡಿಯೋದೆಲ್ಲ ಬಿಟ್ಟು ಬಿಡು. ನಾಳೆಯಿಂದ ಕೆಲಸಕ್ಕೆ ಬಾ. ನಿನಗೆ ಕಾರು ಓಡಿಸೋಕೆ ಬರುತ್ತೆ ಅಲ್ವಾ? ನನ್ನ ಕಾರಿಗೆ ಚಾಲಕನಾಗಿ ಕೆಲಸ ಮಾಡು. ನಿನ್ನ ಕೆಲಸಕ್ಕೆ ನಾನು ಸಂಬಳ ಕೊಡುತ್ತೇನೆ. ಸುಮ್ಮನೆ ಕುಡಿದು ಆರೋಗ್ಯ ಹಾಳು ಮಾಡಿಕೊಳ್ಳಬೇಡ. ನಾಳೆಯೇ ಮನೆಗೆ ಬಾ. ಇಲ್ಲದಿದ್ದರೆ ನಾನೇ ಇಲ್ಲಿಗೆ ಬಂದು ಎಳೆದುಕೊಂಡು ಹೋಗಬೇಕಾಗುತ್ತೆ ಎಂದನು ಜಗತ್. ಹ್ಞೂ ಆಯಿತು ಯಜಮಾನ್ರೆ ಎಂದು ಹೇಳಿದ್ದ ರಾಮಣ್ಣ. ತುಂಬ ಉಪಕಾರ ಆಯಿತು ಯಜಮಾನ್ರೆ, ಅವರಿಗೆ ನೀವೇ ಸ್ವಲ್ಪ ಬುದ್ಧಿ ಹೇಳಿ ಸರಿ ಮಾಡಿ ಎನ್ನುತ್ತಾ ಕಣ್ಣೀರು ಒರೆಸಿದ್ದರು ರಾಧಮ್ಮ. ಏನು ಯೋಚನೆ ಮಾಡಬೇಡಿ ರಾಧಮ್ಮ,
ನಾಳೆ ಮನೆಗೆ ಕರ್ಕೊಂಡು ಬನ್ನಿ, ನಾನೇ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ ಎಂದನು ಜಗತ್. ರಾಮಣ್ಣ, ನನ್ನ ತಾತನ ಹೆಸರು, ನನ್ನ ತಾತ ಎಷ್ಟು ಒಳ್ಳೆಯವರು ಗೊತ್ತಾ? ಎಷ್ಟೋ ಜನಕ್ಕೆ ಅನ್ನ ಬಟ್ಟೆ ಕೆಲಸ ಕೊಟ್ಟಿರೋರು. ಅವರ ಹೆಸರು ಇಟ್ಕೊಂಡು ನೀನು ಈ ರೀತಿ ಮಾಡಿದರೆ ಸರಿ ಇರಲ್ಲ ಅಲ್ವಾ ಅಣ್ಣ? ಕೋಪದಲ್ಲಿ ಹೊಡೆದು ಬಿಟ್ಟೆ, ತಪ್ಪಾಯಿತು, ಕ್ಷಮಿಸು, ಮತ್ತೆ ಯಾವತ್ತೂ ಹೆಂಡತಿ ಮೇಲೆ ಕೈ ಎತ್ತಬೇಡ ಎಂದು ಹೇಳಿ ಅಲ್ಲಿಂದ ಹೊರಬಂದಳು ಭುವನ. ಅವಳನ್ನೇ ಹಿಂಬಾಲಿಸಿದ್ದ ಜಗತ್. ನಾನು ಅಂದ್ಕೊಂಡಿರೋ ಥರ ಇಲ್ಲಪ್ಪ, ಇವಳು ಪಾಪದ ಹುಡುಗಿ ಅಂತ ಅಂದ್ಕೊಂಡಿದ್ದೆ, ಆದರೆ ಹೊಡೆಯೋಷ್ಟು ಧೈರ್ಯ ಇದೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೂ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದ ಕೆಲಸನ ಇವಳೇ ಮಾಡಿದ್ಲು ಎಂದು ಮನಸ್ಸಲ್ಲೇ ಅಂದುಕೊಂಡನು ಜಗತ್. ಕಾರನ್ನು ಆಶ್ರಮದ ಕಡೆಗೆ ತಿರುಗಿಸಿದ್ದ ಜಗತ್ ದಾರಿ ಮಧ್ಯೆ ಮಕ್ಕಳಿಗಾಗಿ ತಿಂಡಿಗಳನ್ನೆಲ್ಲ ತೆಗೆದುಕೊಂಡ. ಭುವನಾಳನ್ನು ಗಮನಿಸಿದ. ತುಂಬ ಮೌನವಾಗಿ ಕೂತು ಏನನ್ನೋ ಯೋಚಿಸುತ್ತಿದ್ದಳು. ಜಗತ್ ಅವಳ ಬಳಿ, ಯಾವಾಗಲೂ ಪಟಾಕಿ ಥರ ಪಟ ಅಂತ ಇರ್ತೀಯಾ? ಇವಾಗೇನು ಫುಲ್ಲು ಸೈಲೆಂಟು ಎಂದು ಕೇಳಿದ್ದನು. ಆದರೂ ಭುವನ ಮೌನವಾಗಿಯೇ ಕೂತಿದ್ದಳು. ಮತ್ತೆ ಜಗತ್ ಮಾತನ್ನು ಮುಂದುವರಿಸಿದನು. ನೀನು ಯಾರನ್ನೋ ನೋಡೋಕೆ ಅಂತ ಬಂದಿದ್ದೆ ಅಲ್ವಾ? ಸಿಕ್ಕಿದ್ರಾ ಅವರು? ಅಡ್ರೆಸ್ ಮಿಸ್ ಆಗಿದೆ ಅಂತ ಮಮ್ಮಿ ಹೇಳ್ತಿದ್ರು. ಮತ್ತೆಗೆ ಅವರನ್ನು ಮೀಟ್ ಆಗ್ತೀಯಾ ಎಂದು ಕೇಳಿದ್ದನು ಜಗತ್. ಭುವನಾಗೆ ಒಂದು ಬಾರಿ ಅವನ ಬಳಿ ಎಲ್ಲ ಸಮಸ್ಯೆಯನ್ನು ಹೇಳಿಬಿಡೋಣವೆಂದನಿಸಿತ್ತು. ಆದರೂ ಇವನು ಸಹಾಯ ಮಾಡುತ್ತಾನೋ ಇಲ್ಲವೋ ಎನ್ನುವ ಅನುಮಾನವೂ ಇತ್ತು. ಅದಕ್ಕಾಗಿ ನನಗೆ ಬೇಕಾದವರನ್ನು ನಾನು ಹೇಗೆ ಬೇಕಾದರೂ ಹುಡುಕ್ತಿ ಅವರನ್ನು ನೋಡುತ್ತೇನೆ, ನಿನಗ್ಯಾಕೆ ಚಿಂತೆ ಎಂದಳು. ಏನೋ ಪಾಪ ಸಹಾಯ ಮಾಡೋದಾದರೆ ಮಾಡೋಣ ಅಂತ ಕೇಳಿದರೆ ನನಗೆ ಎದುರು ಮಾತಾಡ್ತೀಯಾ? ಇನ್ನು ಮುಂದೆ ಏನು ಕೇಳಲ್ಲ ನಿನ್ನ ಹತ್ರ ಎಂದು ಕೋಪದಿಂದ ಹೇಳಿದ್ದನು ಜಗತ್. ಕಾರು ಆಶ್ರಮವನ್ನು ತಲುಪಿತ್ತು. ಭುವನಾಗೆ ಅದು ಹೊಸ ಜಾಗ. ಜೊತೆಗೆ ಅವಳ ಊರಲ್ಲಿ ಆಶ್ರಮಗಳು ಇರಲಿಲ್ಲ. ಅವಳ ಅಲ್ಲಿನ ಮಕ್ಕಳನ್ನೆಲ್ಲ ನೋಡಿ ತುಂಬ ಬೇಸರವಾಗಿತ್ತು. ಅವಳೇ ಜಗತ್ ತಂದಿದ್ದ ತಿಂಡಿಗಳನ್ನೆಲ್ಲ ಮಕ್ಕಳಿಗೆ ಕೊಟ್ಟಳು. ಕೆಲವರಿಗೆ ಕೈತುತ್ತು ಕೊಟ್ಟಳು. ಮಕ್ಕಳೊಂದಿಗೆ ಮಗುವಾಗಿದ್ದಳು. ಆ ಮಕ್ಕಳು ಅವಳೊಂದಿಗೆ ಬೇಗನೆ ಹೊಂದಿಕೊಂಡರು. ಅಲ್ಲಿಂದ ಹೊರಡುವಾಗ ಮಕ್ಕಳೊಂದಿಗೆ ಅವಳು ಬೇಸರ ಪಟ್ಟುಕೊಂಡಳು. ಮತ್ತೆ ಬರುವೆನೆಂದು ಹೇಳಿ ಅಲ್ಲಿಂದ ಬಂದಳು. ಮತ್ತೆ ಇಬ್ಬರು ಹೋಟೆಲಲ್ಲಿ ಊಟ ಮಾಡಲು ಹೋದರು. ಇಬ್ಬರು ಊಟ ಮಾಡುತ್ತಿರಬೇಕಾದರೆ ಅವನ ಬಿಸ್ನೆಸ್ ಶತ್ರು ಉತ್ತಮ್ ಅಲ್ಲಿಗೆ ಬಂದಿದ್ದ. ಜೇಕೆ ಸರ್, ಏನು ಸರ್, ಒಂದೊಂದು ದಿನ ಒಂದೊಂದು ಹುಡುಗಿ ಜೊತೆ ಇರ್ತೀರಲ್ಲ, ಆವಾಗ ಆ ಹುಡುಗಿ, ಇವಾಗ ಈ ಹುಡುಗಿ. ಲಕ್ಕಿ ನೀವು. ಹುಡುಗಿರೆಲ್ಲ ನಿಮ್ಮ ಹಿಂದೆ ಮುಂದೆನೇ ತಿರುಗಾಡ್ತಾರಲ್ಲ, ನಾವು ಇದ್ದೀವಿ, ಯಾವ ಹುಡುಗಿನೂ ನಮ್ಮನ್ನು ತಿರುಗಿಯೂ ನೋಡಲ್ಲ ಎಂದು ವ್ಯಂಗ್ಯವಾಗಿ ನುಡಿದ. ಜಗತ್ ಏನೂ ಮಾತಾಡದೆ ಸುಮ್ಮನಿದ್ದು ಬಿಟ್ಟ. ಉತ್ತಮ್ ಅವನಷ್ಟಕ್ಕೆ ಹೋದ. ಯಾರೋ ಅದು? ಮತ್ತೆ ನಿನ್ನ ಹುಡುಗಿ ನಿನ್ನ ಯಾಕೆ ಬಿಟ್ಟೋದ್ಲು ಎಂದು ಕೇಳಿದ್ದಳು ಭುವನ. ನಿನಗ್ಯಾಕೆ ನನ್ನ ವಿಷಯ, ಸುಮ್ಮನೆ ತಿನ್ನು ಎಂದನು ಜಗತ್. ಮತ್ತೆ ನೀನು ಈ ರೀತಿ ಆಡಿದರೆ ಯಾವ ಹುಡುಗಿ ನಿನ್ನ ಇಷ್ಟಪಡ್ತಾಳೆ ಎಂದು ಹೇಳಿ ನಕ್ಕಳು ಭುವನ. ಅವಳ ಕಡೆ ನೋಡಿದಾಗ ಸುಮ್ಮನಾದಳು ಭುವನ. ಜಗತ್ ಹೇಳಿದ ಮರುದಿನವೇ ರಾಮಣ್ಣ ಕೆಲಸಕ್ಕೆ ಸೇರಿದ್ದ. ಕುಡಿಯುವ ಚಟ ಸ್ವಲ್ಪ ಕಡಿಮೆಯಾಗಿತ್ತು. ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಜಗತ್ ಮುಂದೆ ಬರಲಿರುವ ಪ್ರಾಜೆಕ್ಟ್ ಬಗ್ಗೆ ತುಂಬ ತಲೆ ಕೆಡಿಸಿಕೊಂಡಿದ್ದ. ಹೋದ ಬಾರಿಯಂತೆ ಈ ಬಾರಿ ಪ್ರಾಜೆಕ್ಟ್ ಕೈತಪ್ಪಿ ಹೋಗಬಾರದೆಂದುಕೊಂಡಿದ್ದ. ಪ್ರಾಜೆಕ್ಟ್ ಅವರ ಕಂಪನಿಗೆ ಸಿಕ್ಕಿ ಮತ್ತೆ ಅವನ ಕಂಪನಿಯನ್ನು ಮೊದಲನೇ ಸ್ಥಾನಕ್ಕೆ ತರಲು ತುಂಬ ಕಷ್ಟಪಡುತ್ತಿದ್ದ. ಹೋದ ಬಾರಿಯಂತೆ ಈ ಬಾರಿ ಯಾರ ಮೇಲೂ ನಂಬಿಕೆ ಇಡಬಾರದು ಎಂದುಕೊಂಡಿದ್ದ. ಇತ್ತ ಕೃಷ್ಣಮೂರ್ತಿಯವರಿಗೆ ಕೆಲಸದ ನಿಮಿತ್ತವಾಗಿ ಬಾಂಬೆಗೆ ಹೋಗಬೇಕಿತ್ತು. ಅವರು ಆತುರದಿಂದಲೇ ಹೊರಟಲು ಸಿದ್ಧರಾದರು. ಕಂಪನಿಯ ಜವಾಬ್ದಾರಿಯನ್ನು ಸಂದೇಶ್ಗೆ ಕೊಟ್ಟಿದ್ದರು. ಆವಾಗ ಜಗತ್ಗೂ ಅವರ ಕಂಪನಿಯತ್ತ ಹೋಗಿ ಬರಲು ಹೇಳಿದ್ದರು. ಅವನು ಅದಕ್ಕೆ ಒಪ್ಪಿಕೊಂಡಿದ್ದ. ಅಂದು ಬೆಳಗ್ಗೆ ಬೇಗವೇ ಎದ್ದು ಏರ್ಪೋರ್ಟ್ಗೆ ಹೊರಟರು. ಜಗತ್ಗೆ ಅವನ ಆಫೀಸ್ನಲ್ಲಿ ಮೀಟಿಂಗ್ ಇದ್ದ ಕಾರಣ ಅವನು ಮನೆಯಲ್ಲೇ ತಂದೆಗೆ ಶುಭ ಹಾರೈಸಿದ್ದನು.
ಕೃಷ್ಣಮೂರ್ತಿ ಅವರನ್ನು ಏರ್ಪೋರ್ಟ್ಗೆ ಬೀಳ್ಕೊಡಲು ಲಕ್ಷ್ಮಿ ಹಾಗೂ ಭುವನ ಹೊರಟಿದ್ದರು. ಅವರೊಂದಿಗೆ ಅವರ ಕಾಲಿನ ಚಾಲಕನಾಗಿ ರಾಮಣ್ಣನನ್ನು ಕಳುಹಿಸಿದ್ದನು ಜಗತ್. ಕೃಷ್ಣಮೂರ್ತಿಯವರನ್ನು ಏರ್ಪೋರ್ಟ್ನಲ್ಲಿ ಬಿಟ್ಟು ಲಕ್ಷ್ಮಿ ಭುವನ ಮನೆಗೆ ಬರುತ್ತಿರಬೇಕಾದರೆ ಅವರ ಮುಂದೆಯಿಂದ ವೇಗವಾಗಿ ಬರುತ್ತಿದ್ದ ಕಾರಿಗೆ ಇವರ ಕಾರು ಡಿಕ್ಕಿ ಹೊಡೆಯಿತು. ಎರಡೂ ಕಾರುಗಳು ಮಗುಚಿ ಬಿದ್ದವು. ಅಲ್ಲೇ ನೆರೆದಿದ್ದ ಜನರು ಕಾರಿನಲ್ಲಿದ್ದವರನ್ನು ಎಳೆದು ಆಸ್ಪತ್ರೆಗೆ ಸೇರಿಸಿದ್ದರು. ಲಕ್ಷ್ಮಿ ಅವರಿಗೆ ತಲೆಗೆ ತುಂಬ ಗಾಯವಾಗಿತ್ತು. ತುಂಬ ರಕ್ತ ಹೋಗಿತ್ತು. ಭುವನಾಗೆ ಕೈಗೆ ಸ್ವಲ್ಪ ಏಟಾಗಿ ರಕ್ತ ಬಂದಿತ್ತು. ಹೆಚ್ಚೇನೂ ಆಗಿರಲಿಲ್ಲ. ರಾಮಣ್ಣ ಸೀಟ್ ಬೆಲ್ಟ್ ಹಾಕಿದ್ದರಿಂದ ಏನೂ ಆಗಿರಲಿಲ್ಲ. ಮುಂದೆಯಿಂದ ಬಂದಿದ್ದ ಕಾರಿನಲ್ಲಿದ್ದವನಿಗೂ ಸ್ವಲ್ಪ ಏಟಾಗಿತ್ತು. ಕೃಷ್ಣಮೂರ್ತಿಯವರು ಅದಾಗಲೇ ವಿಮಾನ ಹತ್ತಿ ಹೋಗಿ ಆಗಿತ್ತು. ಜಗತ್ಗೆ ಫೋನ್ ಮಾಡಿದಾಗ ಮೊದಲಿಗೆ ಕನೆಕ್ಟ್ ಆಗಲಿಲ್ಲ. ನಂತರ ಭುವನ ತಿಳಿಸಿದ ವಿಷಯ ಕೇಳಿ ಆಸ್ಪತ್ರೆಗೆ ಬರುತ್ತಿದ್ದನು. ಡಾಕ್ಟರ್ ಭುವನ ಬಳಿ ಬಂದು, ತುಂಬ ರಕ್ತ ಹೋಗಿದೆ. ಅವರ ಗುಂಪಿನ ರಕ್ತ ನಮ್ಮಲ್ಲಿ ಇಲ್ಲ. ಈಗಲೇ ರಕ್ತದ ವ್ಯವಸ್ಥೆಯನ್ನು ಮಾಡಿ ಎಂದರು. ಭುವನಾಗೆ ಏನು ಮಾಡುವುದೆಂದು ತಿಳಿಯದೆ ದುರ್ಗಾ ಮಾತೆಯನ್ನು ನೆನೆದು ಅಳಲಾರಂಭಿಸಿದ್ದಳು. ನಂತರ ರಾಮಣ್ಣನೇ ಅಲ್ಲಿ ಇದ್ದವರ ಬಳಿ ರಕ್ತ ಕೊಡಲು ಯಾರಾದರೂ ಸಿದ್ಧರಿದ್ದಾರಾ ಎಂದು ಕೇಳತೊಡಗಿದ್ದಳು. ಅಲ್ಲೇ ಇದ್ದ ಒಬ್ಬಳು ಹುಡುಗಿ ಹಾಗೂ ಲಕ್ಷ್ಮಿ ಅವರ ರಕ್ತದ ಗುಂಪು ಹೊಂದಿದ್ದರಿಂದ ನಾನೇ ರಕ್ತ ಕೊಡುತ್ತೇನೆ ಎಂದಳವಳು. ಭುವನಾಗೆ ಸ್ವಲ್ಪ ಸಮಾಧಾನವಾಯಿತು. ಅವಳೇ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ ರಕ್ತ ಕೊಡುವುದರ ಬಗ್ಗೆ ಹೇಳಿದ್ದಳು. ಡಾಕ್ಟರ್ ಆ ಹುಡುಗಿಯನ್ನು ಒಳಗಡೆ ಕರೆದುಕೊಂಡು ಹೋದರು. ತಾಯಿಯ ವಿಷಯ ತಿಳಿದು ಓಡೋಡಿ ಬಂದಿದ್ದ ಜಗತ್ ಭುವನ ಅಳುವುದನ್ನು ಕಂಡು ಇನ್ನೂ ಗಾಬರಿಯಾಗಿತ್ತು ಅವನಿಗೆ. ತುಂಬ ರಕ್ತ ಹೋಗಿತ್ಯಂತೆ. ಡಾಕ್ಟ್ರು ಹೇಳಿದರು. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಕೊನೆಗೆ ರಾಮಣ್ಣ ಇಲ್ಲಿ ಇರೋರ ಹತ್ರ ಕೇಳಿದ್ರು. ಅವರಲ್ಲಿ ಒಬ್ಬಳು ರಕ್ತ ಕೊಡೋಕೆ ಬಂದ್ಲು ಎಂದಳು ಭುವನ. ಸರಿ, ಅಮ್ಮನ ನೋಡಿದ್ಯಾ? ಹೇಗಿದ್ದಾರವರು ಎಂದು ಅಳುತ್ತಾ ಕೇಳಿದ್ದನು ಜಗತ್. ನೋಡಿಲ್ಲ. ತುಂಬ ಕೇಳಿದೆ ಡಾಕ್ಟ್ರ್ ಹತ್ರ, ಬಿಡಲೇ ಇಲ್ಲ ನೋಡೋಕೆ ಎಂದು ಅವಳು ಅತ್ತಲು. ಒಳಗಡೆ ಲಕ್ಷ್ಮಿ ಅವರಿಗೆ ರಕ್ತ ಕೊಡಲು ಹೋದ ಹುಡುಗಿ ಹೊರಬರುತ್ತಿದ್ದಳು. ಭುವನ ಅವಳನ್ನು ನೋಡಿ, ಜಗ, ಅವರೇ ಕಣೋ ಅತ್ತೆಗೆ ರಕ್ತ ಕೊಟ್ಟಿದ್ದು ಎಂದು ಬೆರಳು ಮಾಡಿ ತೋರಿಸಿದಳು. ಜಗತ್ ಭುವನ ಬೆರಳು ಮಾಡಿದ ಕಡೆ ನೋಡುತ್ತಾ, ಪೂರ್ವಿ ಎಂದನು ಆಶ್ಚರ್ಯದಿಂದ. ಪೂರ್ವಿಯು ಜಗತ್ನನ್ನು ಗಾಬರಿಯಿಂದ ನೋಡುತ್ತಾ ನಿಂತುಬಿಟ್ಟಳು. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.